ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2026ರ ಈ ಒಂದು ವರ್ಷದಲ್ಲಿ ಈ ಮಾರ್ಚ್ 18ರ ನಂತರ ಮಿಥುನ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಅದರಲ್ಲೂ ಈ ಟೈಮ್ನಲ್ಲಿ ಯುಗಾದಿ ಅಮಾವಾಸ್ಯೆಯೂ ಕೂಡ ಇರೋದರಿಂದ ಈ ಮಾರ್ಚ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ಮಿಥುನ ರಾಶಿಯವರ ಜೀವನದ ಮೇಲೆ ಏನೆಲ್ಲ ಪರಿಣಾಮವನ್ನು ಬೀರಲಿದೆ, ಅದರಲ್ಲೂ ಈ ಮಾರ್ಚ್ 18ರ ನಂತರ ಉಂಟಾಗ್ತಿರುವಂತಹ ಗ್ರಹ ಸಂಚಾರವು ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ, ಹಣಕಾಸು ಮತ್ತು ವ್ಯಾಪಾರದಲ್ಲಿ ಮತ್ತು ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಹಾಗೆಯೇ ಈ ಮಿಥುನ ರಾಶಿಯವರಿಗೆ ಈ ಯುಗಾದಿ ಅಮಾವಾಸ್ಯೆ ನಂತರ ಏನೆಲ್ಲ ಫಲಗಳು ಪ್ರಾಪ್ತಿಯಾಗಲಿದೆ, ಈ ಮಾರ್ಚ್ ತಿಂಗಳಿನಲ್ಲಿ ಈ ಮಿಥುನ ರಾಶಿಯವರಿಗೆ ಅದೃಷ್ಟವು ಇರಲಿದೆಯಾ, ಸಮಸ್ಯೆಗಳಿದ್ರೆ ಸಮಸ್ಯೆಗಳಿಗೆ ಪರಿಹಾರಗಳೇನು ಎಂಬುದನ್ನು ಕೂಡ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಮಿಥುನ ರಾಶಿಯವರಿಗೆ ಈ ಮಾರ್ಚ್ ತಿಂಗಳು ಹೇಗಿರಲಿದೆ ಎಂಬುದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈಗ ತಿಳ್ಕೊಳ್ತಾ ಬರೋಣ. ಅದಾದ ನಂತರ ಮಾರ್ಚ್ 18ರ ನಂತರ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ಎಂಬುದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಮಾರ್ಚ್ ತಿಂಗಳಿನಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಒಂದು ರೀತಿಯ ಮಿಂಚು ಅಂತಲೇ ಹೇಳ್ಬೋದು. ಆಧ್ಯಾತ್ಮಿಕ ಪಯಣವೂ ಕೂಡ ಬಹಳ ಉತ್ತಮವಾಗಿರಲಿದೆ ಈ ಮಿಥುನ ರಾಶಿಯವರಿಗೆ. ಈ ಟೈಮ್ನಲ್ಲಿ ನಿಮ್ಮ ವೃತ್ತಿಪರ ಯಶಸ್ಸು ಮತ್ತು ಆಧ್ಯಾತ್ಮಿಕ ಜಾಗೃತಿಯ ತಿಂಗಳು ಅಂತಲೇ ಹೇಳ್ಬೋದು. ಈ ಮಾರ್ಚ್ ತಿಂಗಳು ಪ್ರಮುಖ ಘಟನೆ ಏನಂತಂದರೆ, ಮಾರ್ಚ್ ಮೊದಲ ವಾರದಲ್ಲಿಯೇ ಶುಕ್ರನು 10ನೇ ಮನೆಗೆ ಉಚ್ಚ ಸ್ಥಾನದಲ್ಲಿ ಪ್ರವೇಶವನ್ನು ಮೀನ ರಾಶಿಗೆ ಮಾಡಿರೋ ಕಾರಣ ಇದು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಮಾಳವ್ಯ ಯೋಗದ ಪ್ರಭಾವವನ್ನು ಉಂಟು ಮಾಡ್ತಾ ಬಂದಿದೆ. ಇದರಿಂದ ನಿಮ್ಮ ಗೌರವ, ಆಕರ್ಷಣೆ ಮತ್ತು ಕೆಲಸದಲ್ಲಿ ಇನ್ನಷ್ಟು ಮನ್ನಣೆಯೂ ಕೂಡ ಸಿಗ್ತಾ ಬರ್ತದೆ ಈ ಮಾರ್ಚ್ ತಿಂಗಳಿನಲ್ಲಿ. ಅದೇ ಸಮಯದಲ್ಲಿ ನಿಮ್ಮ ಭಾಗ್ಯದ ಸ್ಥಾನವಾದಂತಹ 9ನೇ ಮನೆಯು ಮಂಗಳ ಮತ್ತು ರಾಹುವಿನ ಸಂಯೋಜನೆಯಿಂದ ಸಕ್ರಿಯವಾಗಿರ್ತದೆ. ಇದು ಸುದೀರ್ಘವಾದಂತಹ ಪ್ರಯಾಣವನ್ನು ನಿಮಗೆ ತರಲಿದೆ ಅಂತಲೇ ಹೇಳ್ಬೋದು. ಉನ್ನತ ಶಿಕ್ಷಣ ಮಾಡಬೇಕು ಅಂದ್ಕೊಂಡಿರೋರಿಗೆ ತೀರ್ಥಯಾತ್ರೆಯ ಸಾಧ್ಯತೆಗಳನ್ನು ಕೂಡ ಸೂಚಿಸಲಿದೆ. ನಿಮ್ಮ ಲಗ್ನದಲ್ಲಿರುವಂತಹ ಗುರುವಿನ ಶುಭ ದೃಷ್ಟಿಯಿಂದಾಗಿ ನಿಮ್ಮ ಆತ್ಮವಿಶ್ವಾಸವು ಬಹಳ ಅಚಲವಾಗಿರ್ತದೆ. ಇದರಿಂದ ಸಾಕಷ್ಟು ಉತ್ತಮವಾದ ಫಲಗಳನ್ನು ಕೂಡ ಇದೇ ಮಾರ್ಚ್ ತಿಂಗಳಿನಲ್ಲಿ ಕಾಣ್ತಾ ಬರ್ತೀರಿ. ಹಾಗಾದರೆ ಈ ಮಾರ್ಚ್ ತಿಂಗಳಿನಲ್ಲಿ ಇದ್ದಂತಹ ಪ್ರಮುಖ ಗ್ರಹ ಸಂಚಾರಗಳು ಏನು ಎಂಬುದರ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ರಾಹು ಗ್ರಹದ ವಿಚಾರಕ್ಕೆ ಬರೋದಾದರೆ, ರಾಹು 9ನೇ ಮನೆಯ ಕುಂಭ ರಾಶಿಯಲ್ಲಿ ಇರೋ ಕಾರಣ ನಿಮ್ಮ ಅಸಂಪ್ರದಾಯಕವಾದಂತಹ ಆಧ್ಯಾತ್ಮಿಕತೆಯ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಆಧ್ಯಾತ್ಮಿಕ ವಿಚಾರದಲ್ಲೂ ಒಳ್ಳೆಯ ರೀತಿಯ ಬದಲಾವಣೆಗಳನ್ನು ಈ ಮಾರ್ಚ್ ತಿಂಗಳಿನಲ್ಲಿ ರಾಹುವಿನ ಸಂಚಾರದಿಂದ ಕಾಣ್ತಾ ಬಂದರೆ, ವಿದೇಶಿ ಪ್ರಯಾಣ ಮಾಡುವಂತಹ ಯೋಗವೂ ಕೂಡ ಈ ರಾಶಿಯವರಿಗೆ ಬರಲಿದೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 9ನೇ ಮನೆಯಿಂದ 10ನೇ ಮನೆಗೆ ಇದೇ ಮಾರ್ಚ್ 15ರಂದು ಆಲ್ರೆಡಿ ಪ್ರವೇಶವನ್ನು ಸೂರ್ಯನು ಮಾಡಿರೋ ಕಾರಣ, ರಾಶಿ ಬದಲಾವಣೆಯನ್ನು ಮಾಡಿರೋ ಕಾರಣ ಅದೃಷ್ಟದ ಸಾಥ್ ಸಂಪೂರ್ಣವಾಗಿ ಈ ರಾಶಿಯವರಿಗೆ ಸಿಗಲಿದೆ. ನಂತರ ವೃತ್ತಿಯಲ್ಲಿ ನಾಯಕತ್ವವನ್ನು ಕೂಡ ಕಾಣ್ತಾ ಬರ್ತೀರಿ. ಅದರಲ್ಲೂ ಈ ಯುಗಾದಿ ಅಮಾವಾಸ್ಯೆ ಟೈಮ್ನಲ್ಲಿ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಕಾಣುವುದರ ಜೊತೆಗೆ ಉತ್ತಮ ಧನಲಾಭವನ್ನು ಕೂಡ ಈ ಸಂಚಾರದಿಂದ ಕಾಣ್ತಾ ಬರ್ತೀರಿ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, 1ನೇ ಮನೆಯ ಮಿಥುನ ರಾಶಿಯಲ್ಲಿ ಅಂದರೆ ನಿಮ್ಮ ರಾಶಿಯಲ್ಲಿ ಗುರು ಇರೋ ಕಾರಣ ನಿಮಗೆ ವಿವೇಕ ಈ ಟೈಮ್ನಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ರಕ್ಷಣೆಯೂ ಕೂಡ ಸಿಗಲಿದೆ. ಹಾಗೆ ನಿಮ್ಮ ವೈಯಕ್ತಿಕ ಬೆಳವಣಿಗೆಯೂ ಕೂಡ ಆಗ್ತಾ ಹೋಗ್ತದೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, 9ನೇ ಮನೆಯ ಕುಂಭ ರಾಶಿಯಲ್ಲಿ ಮಂಗಳನು ಇರಲಿದ್ದು ಈ ಮಾರ್ಚ್ ತಿಂಗಳಿನಲ್ಲಿ ಅದೃಷ್ಟದ ಮೇಲೆ ಸಾಕಷ್ಟು ಪ್ರಭಾವವನ್ನು ಈ ಸಂಚಾರವು ಬೀರಲಿದ್ದು, ಪ್ರಯಾಣ ಮತ್ತು ತಂದೆಯೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ತರಬಹುದು ಈ ತಿಂಗಳಿನಲ್ಲಿ. ಈ ಟೈಮ್ನಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಅವಶ್ಯಕ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, 5 ಮತ್ತು 12ನೇ ಮನೆಯ ಅಧಿಪತಿಯಾದಂತಹ ಶುಕ್ರನು 10ನೇ ಮನೆಯು ಉಚ್ಚ ಸ್ಥಾನದಲ್ಲಿ ಇರೋ ಕಾರಣ ನಿಮ್ಮ ವೃತ್ತಿಯಲ್ಲಿ ಖ್ಯಾತಿಯನ್ನು ಕಾಣ್ತಾ ಹೋಗ್ತೀರಿ. ವೃತ್ತಿಯಲ್ಲಿ ಬಹಳಷ್ಟು ಉತ್ತಮವಾದಂತಹ ಯಶಸ್ಸು ಕೂಡ ನಿಮಗೆ ಸಿಗಲಿದೆ.
ಹಾಗೆ ಈ ಟೈಮ್ನಲ್ಲಿ ಐಷಾರಾಮಿ ಜೀವನವನ್ನು ಅನುಭವಿಸುವಂತಹ ಅವಕಾಶಗಳು ಕೂಡ ಸಿಗಲಿದೆ. ವಾಹನವನ್ನು ಖರೀದಿ ಮಾಡುವಂತಹ ಯೋಗ ಇರ್ಬೋದು, ಎಲ್ಲವೂ ಕೂಡ ಸಿಗಲಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಮಾರ್ಚ್ 18ರ ನಂತರ ಈ ರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ಹಣಕಾಸಿನ ವಿಚಾರದಲ್ಲಿ ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ, ಆರ್ಥಿಕವಾಗಿ ಪರಿಸ್ಥಿತಿ ಉತ್ತಮವಾಗಿದ್ದರೂ ಹಣದ ನಿರ್ವಹಣೆ ಬಹಳ ಮುಖ್ಯವಾಗಿರ್ತದೆ. ಏಕೆಂದರೆ 9ನೇ ಮನೆಯ ಗ್ರಹಗಳ ಪ್ರಭಾವದ ಕಾರಣದಿಂದಾಗಿ ಪ್ರಯಾಣದ ವಿಚಾರದಲ್ಲಿ, ಉನ್ನತ ಶಿಕ್ಷಣದ ವಿಚಾರದಲ್ಲಿ, ಧಾರ್ಮಿಕ ಕಾರ್ಯಗಳಿಗಾಗಿ ಹಣವೂ ಕೂಡ ಬಹಳಷ್ಟು ಖರ್ಚಾಗ್ಬೋದು. ಶುಕ್ರನು ನಿಮ್ಮ 12ನೇ ಮನೆಯಲ್ಲಿ ವೆಚ್ಚದ ಅಧಿಪತಿಯಾಗಿರುವುದರಿಂದ 10ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರುವ ಕಾರಣ ವೃತ್ತಿಪರ ನೋಟವನ್ನು ಸುಧಾರಿಸಲು ಮತ್ತು ಕಚೇರಿಯ ಅಲಂಕಾರಕ್ಕಾಗಿ ಹಣವನ್ನು ಕೂಡ ಖರ್ಚು ಮಾಡ್ತೀರಿ. ವಿದೇಶಿ ಮೂಲಗಳಿಂದ ಅಥವಾ ರಫ್ತು ವ್ಯವಹಾರದಿಂದ ಉತ್ತಮವಾದ ಲಾಭಗಳು ಕೂಡ ದೊರಕುತ್ತವೆ. ಏಕೆಂದರೆ ಗುರುವು ನಿಮ್ಮ ಸ್ಥಾನದಲ್ಲಿ ಇರೋ ಕಾರಣ ಗುರುವಿನ ದೃಷ್ಟಿ ಸಂಪೂರ್ಣವಾದಂತಹ ರಕ್ಷಣೆಯನ್ನು ನೀಡಲಿದ್ದು, ಶೇರ್ ಮಾರ್ಕೆಟಲ್ಲಿ ಹೂಡಿಕೆಯನ್ನು ಮಾಡಿದರೂ ಕೂಡ ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತೀರಿ. ಆದರೆ ಮಂಗಳ ಮತ್ತು ರಾಹುವಿನ ಸಂಯೋಜನೆಯು ಉಂಟಾಗಿರೋ ಕಾರಣ ಈ ಟೈಮ್ನಲ್ಲಿ ಹಠಾತ್ ಹೂಡಿಕೆಗಳ ಬಗ್ಗೆ ಎಚ್ಚರಿಕೆಯನ್ನು ಕೂಡ ನೀಡ್ತದೆ. ಇಮಿಡಿಯೇಟ್ಲಿ ಹಠಾತ್ ಹೂಡಿಕೆಯನ್ನು ಮಾಡಬೇಡಿ, ಎಲ್ಲವನ್ನು ಅನಲೈಸ್ ಮಾಡಿಕೊಂಡು ಹೂಡಿಕೆಯನ್ನು ಮಾಡಿ. ಸುರಕ್ಷಿತ ಮತ್ತು ದೀರ್ಘಕಾಲದ ಹೂಡಿಕೆಗಳಿಗೆ ಬಹಳಷ್ಟು ಆದ್ಯತೆಯನ್ನು ನೀಡ್ತಾ ಬನ್ನಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆ ಆರೋಗ್ಯ ಮತ್ತು ಕ್ಷೇಮದ ವಿಚಾರದಲ್ಲಿ ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ, ಈ ಮಾರ್ಚ್ 18ರ ನಂತರ ಲಗ್ನದಲ್ಲಿರತಕ್ಕಂತಹ ಗುರುವಿನಿಂದ ಆರೋಗ್ಯವು ಬಹಳ ಉತ್ತಮವಾಗಿಯೇ ಇರ್ತದೆ. ನಿಮ್ಮ ಉತ್ಸಾಹದಿಂದ ಈ ಟೈಮ್ನಲ್ಲಿ ಇರ್ತೀರಿ. ಆದರೆ 9 ಮತ್ತು 10ನೇ ಮನೆಗಳ ಗ್ರಹಗಳ ಪ್ರಭಾವವು ನಿಮ್ಮಲ್ಲಿ ಮೊಣೆಕಾಲು ನೋವು, ಸೊಂಟ ನೋವು ಮತ್ತು ಸುದೀರ್ಘವಾದಂತಹ ಪ್ರಯಾಣವನ್ನು ಮಾಡ್ತಿದ್ರೆ ಆಗಾಗ ವಿಶ್ರಾಂತಿ ಪಡೆದುಕೊಳ್ಳುವುದು ಕೂಡ ಅವಶ್ಯಕವಾಗಿರ್ತದೆ. 9ನೇ ಮನೆಯ ಮಂಗಳ ಮತ್ತು ರಾಹುವಿನ ಪ್ರಭಾವವು ಪಿತ್ತದೋಷವನ್ನು ತರಬಹುದು, ದೇಹದ ಉಷ್ಣತೆಯನ್ನು ಕೂಡ ಹೆಚ್ಚಿಸ್ಬೋದು. ಅತಿಯಾದಂತಹ ಖಾರ ಪದಾರ್ಥಗಳನ್ನು ಕಡಿಮೆ ಮಾಡಿ ಮಸಾಲೆಯುತವಾದಂತಹ ಆಹಾರವನ್ನು ತಪ್ಪಿಸಿ. 10ನೇ ಮನೆಯಲ್ಲಿ ಶನಿ ಇರುವುದರಿಂದ ಕೆಲಸದ ಒತ್ತಡವು ನಿದ್ರೆಯ ಮೇಲೆ ಕೂಡ ಪರಿಣಾಮವನ್ನು ಬೀರ್ಬೋದು. ಅದರಿಂದ ಮಲಗುವ 1 ಗಂಟೆ ಮೊದಲು ಕೆಲಸದಿಂದ ದೂರವಿರಿ. ಅದಾದ ನಂತರ ಉತ್ತಮವಾದಂತಹ ನಿದ್ರೆಯನ್ನು ಅನುಭವಿಸಿ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಕೌಟುಂಬಿಕ ಜೀವನವು ಈ ಮಾರ್ಚ್ 18ರ ನಂತರವೂ ಕೂಡ ಶಾಂತಿಯುತವಾಗಿರ್ತದೆ. ಆದರೆ ನಿಮ್ಮ ಗಮನವು ಹೆಚ್ಚಾಗಿ ವೃತ್ತಿ ಮತ್ತು ಪ್ರಯಾಣದ ಕಡೆ ಇರಲಿದೆ. ಲಗ್ನದಲ್ಲಿರತಕ್ಕಂತಹ ಗುರುವು 7ನೇ ಮನೆಯನ್ನು ನೋಡೋ ಕಾರಣ ಸಂಗಾತಿಯೊಂದಿಗಿನ ಸಂಬಂಧವು ಸಾಮರಸ್ಯದಿಂದ ಕೂಡ ಕೂಡಿರಲಿದೆ. ನಿಮ್ಮ ವೃತ್ತಿಪರ ಪ್ರಯತ್ನಗಳಲ್ಲಿ ನಿಮ್ಮ ಸಂಗಾತಿಯ ಸಹಕಾರವೂ ಕೂಡ ಸಿಗಲಿದ್ದು, ಉತ್ತಮವಾದಂತಹ ಕಾಳಜಿಯನ್ನು ಜೊತೆಗೆ ಬೆಂಬಲವೂ ಕೂಡ ನಿಮಗೆ ಸಿಗಲಿದೆ ಅಂತಲೇ ಹೇಳ್ಬೋದು. ಪ್ರಮುಖ ಕಾಳಜಿಯ ವಿಷಯವೇನಂತಂದರೆ, ತಂದೆ ಅಥವಾ ತಂದೆಯ ಸಮಾನಾದರರೊಂದಿಗೆ ಸಂಬಂಧ 9ನೇ ಮನೆಯಲ್ಲಿ ಮಂಗಳ ಮತ್ತು ರಾಹುವಿನ ಸಂಯೋಜನೆ ಇರುವ ಕಾರಣ ಸೈದ್ಧಾಂತಿಕ ಸಂಘರ್ಷಗಳನ್ನು ಬಹಳಷ್ಟು ಸೃಷ್ಟಿ ಮಾಡಬಹುದು. ಅವರ ಸಾಂಪ್ರದಾಯಿಕ ದೃಷ್ಟಿಕೋನಗಳನ್ನು ನೀವು ಒಪ್ಪದೇ ಇರ್ಬೋದು ಸ್ನೇಹಿತರೆ. ಈ ತಿಂಗಳು ಹಿರಿಯರೊಂದಿಗೆ ಧರ್ಮ ಅಥವಾ ರಾಜಕೀಯದ ಬಗ್ಗೆ ವಾದವನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತಲೇ ಹೇಳ್ಬೋದು. ಇದು ನಿಮಗೆ ಬಹಳಷ್ಟು ಉತ್ತಮವಾಗಿರ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ಶೈಕ್ಷಣಿಕ ವಿಚಾರ ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ, ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯಬೇಕು ಅಂತ ಬಯಸಿರೋರಿಗೆ ಈ ಮಾರ್ಚ್ 18ರ ನಂತರವೂ ಕೂಡ ವರದಾನ ಆಗ್ತಾ ಹೋಗ್ತದೆ. ಏಕೆಂದರೆ ಈ ಮಿಥುನ ರಾಶಿಯವರಿಗೆ 1ನೇ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಗುರು ಇರೋ ಕಾರಣ ವಿದೇಶಿ ವಿಶ್ವವಿದ್ಯಾಲಯಗಳ ಪ್ರವಾಸವೂ ಕೂಡ ಸಿಗಲಿದೆ. ಅನುಮೋದನೆಯ ಗ್ರಹಗಳು ಬಹಳಷ್ಟು ಸಾಥನ್ನು ನೀಡಲಿದೆ. ನೀವು ಪ್ರವೇಶ ಪತ್ರಕ್ಕಾಗಿ ಕಾಯ್ತಿದ್ರೆ ಈ ತಿಂಗಳು ಅದು ಕೂಡ ಸಕ್ಸಸ್ ಆಗ್ತದೆ. ಆದರೆ ಮಂಗಳ ಮತ್ತು ರಾಹುವಿನ ಪ್ರಭಾವ ಇರೋ ಕಾರಣ ಈ ಟೈಮ್ನಲ್ಲಿ ನೀವು ಬಹಳ ಚಂಚಲಕ್ಕೆ ಒಳಗಾಗ್ಬೋದು. ಅರ್ಧದಲ್ಲಿ ಕೋರ್ಸನ್ನು ಬದಲಾಯಿಸೋದು, ಸಾಂಪ್ರದಾಯಿಕ ಶಿಕ್ಷಣವನ್ನು ಬಿಟ್ಟು ಬೇರೆ ಏನಾದರೂ ಮಾಡುವಂತಹ ಆಲೋಚನೆಗಳು ಕೂಡ ಬರ್ಬೋದು. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಲಗ್ನದಲ್ಲಿರುವಂತಹ ಗುರುವಿನ ವಿವೇಕವನ್ನು ಬಳಸಿಕೊಂಡು ದೀರ್ಘಕಾಲದ ಲಾಭದ ಬಗ್ಗೆ ಯೋಚನೆಯನ್ನು ಮಾಡ್ತಾ ಬನ್ನಿ. ಇದು ನಿಮಗೆ ಉತ್ತಮವಾದಂತಹ ಫಲಿತಾಂಶಗಳನ್ನು ನೀಡಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆ ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಇರಲಿದೆ ಅಂತ ನೋಡ್ತಾ ಬರೋದಾದರೆ, ಸಾರ್ವಜನಿಕ ಇಮೇಜ್ಗೆ ಇದು ವರ್ಷವೂ ಅತ್ಯುತ್ತಮವಾದಂತಹ ತಿಂಗಳು ಅಂತಲೇ ಹೇಳ್ಬೋದು. 10ನೇ ಮನೆಯಲ್ಲಿ ಉಚ್ಚ ಶುಕ್ರನು ಇರುವ ಕಾರಣ ಕೆಲಸದ ಸ್ಥಳದಲ್ಲಿ ಬಹಳಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತಾ ಬಂದರೆ, ಈ ಮಾರ್ಚ್ 18ರ ನಂತರವೂ ಕೂಡ ನಿಮ್ಮ ಕಲೆ, ಮಾಧ್ಯಮ, ವಿನ್ಯಾಸ, ಐಷಾರಾಮಿ ವಸ್ತುಗಳ ವ್ಯಾಪಾರದಿಂದ ಭಾರಿ ಯಶಸ್ಸನ್ನು ಕೂಡ ಕಾಣ್ತಾ ಬರ್ತೀರಿ. ನಿಮ್ಮ ಆಕರ್ಷಣೆಯು ಕಠಿಣ ವಿಮರ್ಶಕರನ್ನು ಕೂಡ ಗೆಲ್ಲುವಂತೆ ಮಾಡಲಿದೆ.
10ನೇ ಮನೆಯಲ್ಲಿರುವಂತಹ ಶನಿಯು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನು ಕೂಡ ನೀಡಲಿದ್ದಾರೆ. ಮಾರ್ಚ್ 15ರ ನಂತರ ಸೂರ್ಯನು 10ನೇ ಮನೆಗೆ ಪ್ರವೇಶವನ್ನು ಮಾಡೋ ಕಾರಣ ಬಲಿಷ್ಠ ದಿಗ್ಬಲವೂ ಕೂಡ ದೊರೆಯಲಿದ್ದು, ಇದು ನಿಮ್ಮ ಬಡ್ತಿ ಮತ್ತು ನಾಯಕತ್ವದ ಜವಾಬ್ದಾರಿಯನ್ನು ಸೂಚಿಸ್ತಾ ಬರ್ತದೆ. ಆದರೆ 9ನೇ ಮನೆಯಲ್ಲಿರುವಂತಹ ಮಂಗಳ ರಾಹುವಿನ ಪ್ರಭಾವವು ನಿಮ್ಮನ್ನು ಅಹಂಕಾರಿಗಳನ್ನಾಗಿ ಮಾಡದಂತೆ ಎಚ್ಚರವನ್ನು ವಹಿಸಬೇಕು. ಹಿರಿಯರ ಮತ್ತು ಮಾರ್ಗದರ್ಶಕರ ಸಲಹೆಯನ್ನು ಕೂಡ ನಿರ್ಲಕ್ಷಿಸಬೇಡಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಮಾರ್ಚ್ 18ರ ನಂತರವೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಹಾಗಾದರೆ ಈ ಮಾರ್ಚ್ 18ರ ನಂತರ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಅಂತ ನೋಡ್ತಾ ಬರೋದಾದರೆ, ನಿಮ್ಮ ವೃತ್ತಿಯಲ್ಲಿ ಅದೃಷ್ಟವನ್ನು ಹೆಚ್ಚಿಸಲು ಮಂಗಳ ಮತ್ತು ರಾಹುವಿನ ತೀವ್ರತೆಯನ್ನು ತಗ್ಗಿಸಲು ಈ ರಾಶಿಯವರು ಸರಳ ಪರಿಹಾರವನ್ನು ಮಾಡ್ತಾ ಬನ್ನಿ. 9ನೇ ಮನೆಯು ಮಂಗಳ ಮತ್ತು ರಾಹುವಿನ ಪ್ರಭಾವಕ್ಕೆ ಒಳಗಾಗಿರುವುದರಿಂದ ಶಿಕ್ಷಕರು ಮತ್ತು ಹಿರಿಯರನ್ನು ಈ ಟೈಮ್ನಲ್ಲಿ ಗೌರವಿಸಿ, ಗುರುಗಳನ್ನು ಕೂಡ ಗೌರವಿಸಿ ಅವರೊಂದಿಗೆ ವಾದವನ್ನು ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ, ಸಾಧ್ಯವಾದರೆ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ. ಶುಕ್ರನು ಉಚ್ಚ ಸ್ಥಾನದಲ್ಲಿ ಇರುವ ಕಾರಣ ಶುಕ್ರವಾರದಂದು ಬಡ ಮಹಿಳೆಗೆ ಬಿಳಿ ಬಟ್ಟೆ ಅಥವಾ ಅಕ್ಕಿಯನ್ನು ದಾನ ಮಾಡಿ, ಇದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಲಿದೆ. ಹಾಗೆಯೇ ಈ ಟೈಮ್ನಲ್ಲಿ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ, ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡ್ತಾ ಬನ್ನಿ. ಇದು ನಿಮ್ಮ ಜೀವನದಲ್ಲಿ ಉತ್ತಮವಾದ ಫಲಗಳನ್ನು ನೀಡಲಿದೆ ಅಂತಲೇ ಹೇಳ್ಬೋದು. ಹಾಗೆ ಬುಧವಾರದಂದು ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಅಥವಾ ಕೇಳುವುದು ನಿಮ್ಮ ರಾಶಿ ಅಧಿಪತಿಯಾದಂತಹ ಬುಧನನ್ನು ಇನ್ನಷ್ಟು ಬಲಗೊಳಿಸಲಿದೆ ಅಂತಲೇ ಹೇಳ್ಬೋದು. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ, ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಉತ್ತಮವಾದ ಫಲಗಳನ್ನು ನೀವು ಕಾಣಬಹುದಾಗಿದೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಹೋಗ್ತದೆ ಸ್ನೇಹಿತರೆ. ಹಾಗೆಯೇ ಪ್ರಯಾಣದ ವಿಚಾರದಲ್ಲಿ ಸುದೀರ್ಘ ಪ್ರಯಾಣಕ್ಕೆ ಹೊರಡುವ ಮುನ್ನ ವಿಘ್ನ ವಿನಾಯಕನ ಗಣೇಶನಿಗೆ ತೆಂಗಿನಕಾಯಿಯನ್ನು ಅರ್ಪಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿ ಪೂಜೆಯನ್ನು ಸಲ್ಲಿಸಿ ಹೋಗೋದ್ರಿಂದ ಸಾಕಷ್ಟು ಉತ್ತಮವಾದ ಫಲಗಳನ್ನು ನೀವು ಕಾಣ್ಬೋದಾಗಿದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ವಿಘ್ನ ವಿನಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಗುರುದೇವ, ಮಂಗಳದೇವ, ಲಕ್ಷ್ಮೀನಾರಾಯಣ, ವಿಘ್ನ ವಿನಾಯಕ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.